ಮೊದಲನೇ ಗಂಡನಾಗಿ ನಾನು ಸಾಂದರ್ಭಿಕವಾಗಿ ಬೇಕಾಗಂತ ರಾಜಕೀಯ ವ್ಯಂಗ್ಯ ಚಿತ್ರಗಳನ್ನ ಮೊದಲ ಲೇಖನ ಕನ್ಫ್ಯೂಸ್ ಆಗಿತ್ತು. ಯಾಕಂದ್ರೆ ಯಾವುದು ಪೂರ್ಣ ಈ ರೀತಿ ನಾವು ಬ್ಲಾಕ್ಗಳನ್ನು ಮಾಡಿಸೋದಕ್ಕೆ ದಾವಣಗೆರೆಗೆ ಹೋಗಿ ಬರ್ತಾ ಇದ್ದೆ ಅಂತ ಹೇಳಿದೆ. ನಾನು ನಮ್ಮ ಬ್ರಹ್ಮಗಿರಿ ಪತ್ರಿಕೆಗೆ ಒಂದು ಕಾಲಮ್ ಬರಿತಾ ಇದ್ದೆ, ಕ್ರೀಡಾ ವ್ಯಕ್ತಿ ವಿಶೇಷ ಅಂತ. ಅಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯವರು ಅಥವಾ ಚಿತ್ರದುರ್ಗ ನಗರದವರು ನಮಗೆ ಗೊತ್ತಿದ್ದಂಥ ಕ್ರೀಡಾಪಟುಗಳು, ಅವರು ಚಿಕ್ಕವರಿರಲಿ ದೊಡ್ಡವರಿರಲಿ, ಅವರು ಪ್ರತಿಭೆಯನ್ನು ಗುರುತಿಸ್ಬಿಟ್ಟು ಅಲ್ಲಿ ಪರಿಚಯ ಮಾಡಿಸೋವಂಥ ಕೆಲಸನ ನಾನು ಕ್ರೀಡಾ ವ್ಯಕ್ತಿ ವಿಶೇಷ ಕಾಲಮಲ್ಲಿ ನಮ್ಮ ಪತ್ರಿಕೆಗೆ ಮಾಡ್ತಾಯಿದ್ದೆ. ಈಗ ನಾವು ಸುಮ್ಮನೆ ಯಾರೋ ಒಬ್ಬರದು ನಟರಾಜ, ಈಶ್ವರ ಅಂತ ಬರೆದುಬಿಟ್ರೆ ಯಾರು ಇವರು ಅಂತ ಗೊತ್ತಾಗಲ್ಲ. ಫೋಟೋ ಹಾಕಿದ್ರೇ ಗೊತ್ತಾಗೋದು. ಬೇರೆ ಸುದ್ದಿ ಯಾರು ಬರೀ ಸುದ್ದಿ ಹೇಳ್ಬೋದು, ಇಲ್ಲ ಆ ವ್ಯಕ್ತಿ ಬಗ್ಗೆ ಹೇಳುವಾಗ ವ್ಯಕ್ತಿ ಫೋಟೋ ಬೇಕು. ಆಗ ನಾನು ಯಾವ ವ್ಯಕ್ತಿ ಬಗ್ಗೆ ಬರಿಬೇಕಿತ್ತು ಆ ವ್ಯಕ್ತಿದೊಂದು ಫೋಟೋ ತೊಗೊಂಡು ನಾನೇ ಖುದ್ದಾಗಿ ದಾವಣಗೆರೆಗೆ ಹೋಗ್ತಾಯಿದ್ದೆ. ಹೋಗ್ಬಿಟ್ಟು ಬ್ಲಾಕ್ ಮಾಡಿಸ್ಬಿಟ್ಟು ತಂದು ಆ ಲೇಖನ ಪ್ರಿಂಟ್ ಆಗೋದಕ್ಕೆ ಕೊಡ್ತಾಯಿದ್ದೆ. ಈ ರೀತಿ ಪ್ರಿಂಟ್ ಆಗಿರೋದು ಸುಮಾರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಬಹುಮಾನ ಪಡೆದಂಥವ್ರು, ಅತ್ಯಂತ ಬಡ ಕುಟುಂಬದಿಂದ ಬಂದಂಥವ್ರನ್ನೆಲ್ಲ ಅಲ್ಲಿ ಬೆಳಕು ಚೆಲ್ಲಿದ್ವಿ ಅವರ ಬದುಕಿಗೆ. ಅದರಲ್ಲಿ ಒಂದೇ ಒಂದು ಸಣ್ಣ ಉದಾಹರಣೆ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಜಯಣ್ಣ ಅಂತ ಹೇಳ್ಬಿಟ್ಟು ನಮ್ಮ ಚಿತ್ರದುರ್ಗ, ನಮ್ಮ ಮನೆ ಸಮೀಪದಲ್ಲೇ ಕರಿಮಕಟ್ಟೆ ಸರ್ಕಲಲ್ಲಿ ಅವ್ರ ಮನೆ ಇತ್ತು. ಆ ಜಯಣ್ಣ ಅನ್ನೋರು ಒಂದು ಧೋಬಿ ಕುಟುಂಬದವರು. ಪಾಪ ಆ ಧೋಬಿ ಕೆಲಸ ಮಾಡೇ ಅವರು ತಂದೆ ಇವ್ರನ್ನೆಲ್ಲ ಸಾಕಿದ್ದು, ಓದಿಸಿದ್ದು ಎಲ್ಲ. ಈ ಜಯಣ್ಣ ಒಳ್ಳೆ ಖೋಖೋ ಆಟಗಾರ. ಅದು ನಮ್ಮ ರಾಜ್ಯ ಟೀಮ್ನೆಲ್ಲ ಪ್ರತಿನಿಧಿಸಿ ಭಾಳಷ್ಟು ಬಹುಮಾನಗಳು ತಾಂಡಿದ್ದಲ್ಲದೆ ಒಳ್ಳೆ ಕ್ರೀಡಾಪಟುನೂ ಆಗಿದ್ದ, ಜೊತೆಗೆ ಒಳ್ಳೆ ಓಟಗಾರ ಕೂಡ. ಅವನ ಬಗ್ಗೆ ಒಂದು ಬರಿಬೇಕು ಅನ್ನಿಸ್ತು. ಒಂದು ಫೋಟೋ ಬ್ಲಾಕ್ ಮಾಡಿಸ್ಬಿಟ್ಟು ಹಾಕಿ ಅವನ ಬಗ್ಗೆ ಪೂರ್ತಿ ಪರಿಚಯಿಸಿ, ಅವ್ರ ತಂದೆ ತಾಯಿ, ಅವ್ರ ಕುಟುಂಬ ಎಲ್ಲನೂ ಪರಿಚಯಿಸ್ಬಿಟ್ಟು ಅವ್ರ ಸಾಧನೆಗಳನ್ನೆಲ್ಲ ಪಟ್ಟಿ ಮಾಡಿ ಆ ಲೇಖನನ ಪ್ರಿಂಟ್ ಆಗಿತ್ತು, ಅದನ್ನು ಕೊಟ್ಟಿದ್ದೆ. ಅದನ್ನು ಹಾಗೆ ಇಟ್ಕೊಂಡಿದ್ದ ಅವನು ಹೈಸ್ಕೂಲು ಈ PT ಟೀಚರ್, ದೈಹಿಕ ಶಿಕ್ಷಕರು ಹುದ್ದೆಗೆ ಅರ್ಜಿ ಹಾಕಿದ್ದ. ಅಲ್ಲಿ ಸಂದರ್ಶನಕ್ಕೆ ಹೋದಾಗ ನಾನು ಹೇಳಿದ್ದೆ ಅವರಿಗೆ, ಮೊದಲು ಈ ನಿನ್ನ ಸರ್ಟಿಫಿಕೇಟ್ಗಳನ್ನೆಲ್ಲ ತೋರ್ಸೋಕ್ಕೂ ಮೊದಲು ನನ್ನ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ಪರಿಚಯ ಇದೆ ನೋಡಿ ಅಂತ ನಮ್ಮ ಪತ್ರಿಕೆಯನ್ನು ಕೊಡು, ನಿನ್ನ ಲೇಖನ ಅವರಿಗೆ ಓದೋಕ್ಕೆ ಕೊಡು. ಅವರಾಗಿ ಅವರು ಓದಿದರೆ ಓಕೆ, ಆಸಕ್ತಿ ಇದ್ದರೆ ಓದಲಿ, ಆ ನಂತರ ನೀನು ಸರ್ಟಿಫಿಕೇಟ್ಗಳೆಲ್ಲ ಕೊಡು ಅಂತ ಹೇಳಿದ್ದೆ. ಅದೇ ರೀತಿ ಅವ್ರ ದೈಹಿಕ ಶಿಕ್ಷಕರ ಸಂದರ್ಶನದಲ್ಲಿ ಕೊಟ್ಟಾಗ ಅದನ್ನೆಲ್ಲ ಓದ್ಬಿಟ್ಟು ಅವ್ರಿಗೆ ಖುಷಿಯಾಗಿ ಅವ್ರಿಗೇನು ಮರುಪ್ರಶ್ನೆ ಕೇಳಿದೆ, ಅವನು ಸೆಲೆಕ್ಷನ್ ಕೂಡ ಆಗಿ ಈಗ ರಿಟೈರ್ಡ್ ಆಗಿದ್ದಾರೆ. ದೈಹಿಕ ಶಿಕ್ಷಕರಾಗಿ ಇವನ್ ಮಂಗಳೂರು ಆ ಸುತ್ತಮುತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಟೀಚರ್ ಆಗಿ. ಈಗ ನಿಮ್ಮ ಪತ್ರಿಕೆಗೆ ಬ್ರಹ್ಮಗಿರಿ ಅಂತ ಯಾಕೆ ಹೆಸರು ಬಂತು? ಮತ್ತು ನೀವು ಕ್ರೀಡಾ ವರದಿ ಹೆಚ್ಚು ಮಾಡ್ತಿದ್ರೆ? ಅದರಲ್ಲಿ ಕ್ರೀಡಾ ವರದಿ ಮಾತ್ರ, ಯಾಕೆಂದರೆ ನಾನು ಕಾಲೇಜಲ್ಲಿ ನಾನು ಸ್ಪೋರ್ಟ್ಸ್ ಮೆನ್ನೆ. ನೀವು ಯಾವುದು? ನಾನು ಖೋಖೋ ಆಡ್ತಿದ್ದೆ, ಬ್ಯಾಸ್ಕೆಟ್ಬಾಲ್ ಆಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ. ಹಾಗಾಗಿ ನಾನು ಕ್ರೀಡೆ ಬಗ್ಗೆ ಮುಂಚೆಯಿಂದ ಆಸಕ್ತಿ ಇತ್ತಲ್ಲ, ಹಾಗಾಗಿ ಆ ಕ್ರೀಡೆಗಳ್ದೆಲ್ಲ ರೆಗ್ಯುಲರ್ ರಿಪೋರ್ಟು ನಮ್ಮ ಪತ್ರಿಕೆಗೆ ನಾನೇ ಮಾಡ್ತಿದ್ದೆ. ಹಂಗೆ ಮಾಡುವಾಗ ಇದರಲ್ಲಿ ವಿಶೇಷವಾದವ್ರನ್ನ ಪರಿಚಯಿಸೋದು ನನಗೆ ಖುಷಿ ಅನಿಸಿತ್ತು. ಅದಕ್ಕೆ ನಮ್ಮಣ್ಣ ನನಗೊಂದು ಕಾಲಮ್ ಕೊಟ್ಟಿದ್ದ, ಏನು ಬರೆಯಲ್ಲಿ ಅಂತ. ಆಗ ನೀವು ಇನ್ನೂ ಗೌರ್ಮೆಂಟ್ಸ್ ಕಾಲೇಜ್ ಸೇರಿರಲಿಲ್ಲ, ಆಗ ವಿದ್ಯಾರ್ಥಿ ಆಗಿರುವಾಗಲೇ ನಾನು ಬರಿತಾ ಇದ್ದಿದ್ದು ಕ್ರೀಡಾ ವ್ಯಕ್ತಿ ವಿಶೇಷ ಆ ಕಾಲಮ್. ಆಗ ಈ ಟೆಸ್ಟ್ ಮ್ಯಾಚ್ ಆಗಿದ್ರೆ ಅದರ ರಿಪೋರ್ಟ್ ಎಲ್ಲ ಬರ್ತಿತ್ತ ನಿಮ್ಮದು? ಮರುದಿನ ರಣಜಿ ಆದರೆ ಅದರದ್ದೆಲ್ಲ ರಿಪೋರ್ಟ್ ಬರ್ತಿಲ್ಲ? ನಾವೆಲ್ಲ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ. ಅದು ನಿಮ್ಮ ಲೋಕಲ್ ಸುದ್ದಿಗಳು ಮಾತ್ರ, ಲೋಕಲ್ ಸುದ್ದಿಗಳನ್ನ. ನೀವು ರಾಷ್ಟ್ರ ಮಟ್ಟದ್ದು ರಾಜ್ಯದ ನಮಗೆ ಅದರಲ್ಲಿ ಡಿ ಉಮಾಪತಿ ಎಲ್ಲ ನಿಮ್ಮ ಪತ್ರಿಕೆಯಲ್ಲೇ ಅವರು ಬರಿತಾ ಇದ್ರು. ಅವರು ಜರ್ನಲಿಸಮ್ ಮಾಡಿ ಬಂದವರು, ಡಿ ಉಮಾಪತಿ ಅವರು, BK ರವಿ ಅವರು ನಿಮ್ಮ ಪತ್ರಿಕೆಯಲ್ಲಿ ಬರೆದ ಮೇಲೆ ಪತ್ರಿಕೋದ್ಯಮ ಕಲ್ತವ್ರಲ್ಲ ಅವರು? ಇಲ್ಲ ಪತ್ರಿಕೋದ್ಯಮ
ಡಿಗ್ರಿ ಮುಗಿಸಿ ಬಂದಿದ್ರು. ನೆಕ್ಸ್ಟ್ ಬೇರೆ ಕೆಲಸಕ್ಕೆ ಹೋಗೋ ತನಕನೂ ಅವರು ಚಿತ್ರದುರ್ಗದಲ್ಲಿ ಇರುವಾಗ ನಮ್ಮ ಅಣ್ಣನಿಗೆ ಅಷ್ಟು ಆತ್ಮೀಯರಾಗಿದ್ದರಿಂದ ನಮ್ಮ ಪತ್ರಿಕೆಗೆ ರೆಗ್ಯುಲರ್ ಆಗಿ ಅವ್ರ ಲೇಖನಗಳೆಲ್ಲ ಬರಿತಾ ಇದ್ರು. ರಿಪೋರ್ಟರ್ ಆಗಿ ಅಂತಲ್ಲ, ವಿಶೇಷ ಲೇಖನಗಳು. ಆಮೇಲೆ ಅವ್ರು ಕನ್ನಡಪ್ರಭ ಸೇರಿದ್ರು. ನಂತರ ಕನ್ನಡಪ್ರಭ ಅದ್ರಲ್ಲಿ ಸೇರಿ ಅವರು ಚಿತ್ರದುರ್ಗದವ್ರೆ. ಚಿತ್ರದುರ್ಗದವ್ರೆ. ಈಗ ನಿಮ್ಮ ಪಕ್ಕದಲ್ಲಿ ನಿಮ್ಮ ಧರ್ಮಪತ್ನಿಯವರಿದ್ದಾರೆ, ನೀವು ಅವರ ಮಾತಾಡಲಿಕ್ಕೆ ಬಿಟ್ಟಿಲ್ಲ. ಅವರು ಭದ್ರಾವತಿಯವರು. ನಮ್ಮ ಪತ್ನಿ ಅಲ್ಲಿ ನಾಡಿಗರು ಅಂತ ಇದ್ರು, ಗೊತ್ತಿದೆ, SK ನಾಡಿಗ್ ಅಂತ ವ್ಯಂಗ್ಯ ಚಿತ್ರಗಾರರು ಇದ್ದರು, ನಿಮ್ಗೆ ಗೊತ್ತಿಲ್ವ ಅಂತ ಕೇಳಿದೀವಿ. ನಿಮ್ಮ ಬಗ್ಗೆ ರಂಗೋಲಿ ಸ್ಪೆಷಲಿಸ್ಟ್ ಅಂತ ಹೇಳಿದ್ರು. ಇವರು ಚಿತ್ರಕಲೆಯಲ್ಲೇ ಇದ್ದಾರೆ. ನಿಮ್ಮ ರಂಗೋಲಿ ಪ್ರತಿದಿನ ಒಂದೊಂದು ಬಿಡಿಸ್ತೀರಾ? ಇದು ನಿಮ್ಮ ಇಂದಿನ ಸ್ಪೆಷಲ್. ಶುಕ್ರವಾರ ಸ್ಪೆಷಲ್. ಮತ್ತು ನಿಮ್ಮ ಮಗ ಇಂಜಿನಿಯರಿಂಗ್ ಆಗಿದೆ, ಅವರು ಆಚಾರ್ಯ ಓದ್ತಾ ಇದ್ದಾರೆ. ನಿಮ್ಮ ಹವ್ಯಾಸ, ನಿಮ್ಮ ನಿಮ್ಮ ತಂದೆ ತಾಯಿಯವರು ಯಾವ ಊರಿನವ್ರು? ಅಲ್ಲ, ಭದ್ರಾವತಿಯವರು. ಅವರು ಇಲ್ಲ, ಅವರು ಮೂಲತಃ ಸಾಗರದವರು, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದವರು. ಈಗ ಭದ್ರಾವತಿನಲ್ಲಿ ನೆಲೆಸಿದ್ದಾರೆ. ಇವರು ಗೌರ್ಮೆಂಟ್ ಜಾಬ್ ಅಂತ ನಿಮಗೆ ಮೊದಲು ಕೊಟ್ಟರು ಅಂತ? ಹಾಗೆಲ್ಲ ಗೌರ್ಮೆಂಟ್ ಜಾಬ್ ಅಷ್ಟು ವ್ಯಾಲ್ಯೂ ಇತ್ತಲ್ಲ. ನೀವು ಬೇರೆ ಬೇರೆ ನೀರನ್ನೆಲ್ಲ ಕುಡ್ದಿದ್ದೀರಿ ನಮ್ಮ ಜೊತೆ ಸೇರಿ. ನಿಮಗೆ ಯಾವ ಊರು ಇಷ್ಟ ಆಯ್ತು? ನಮಗೆ ಪರವಾಗಿಲ್ಲ, ಶಿವಮೊಗ್ಗನೂ ಚೆನ್ನಾಗಿತ್ತು, ನಮ್ಮ ಡಿಸ್ಟಿಕ್ ಅಲ್ವಾ ಶಿವಮೊಗ್ಗ, ಚೆನ್ನಾಗಿತ್ತು. ದಾವಣಗೆರೆನೂ ಇಷ್ಟ ಆಯ್ತು. ಚಿಕ್ಕಮಗಳೂರು ಇವ್ರಿಗೆ ಇಷ್ಟ ಆಯ್ತು ಅಂದ್ರೆ ಕೆಲಸ ಕಡಿಮೆ ಇತ್ತು ಅಂತ. ಅಲ್ಲ, ಅದನ್ನು ಸದುಪಯೋಗ ಮಾಡ್ಕೊಂಡೆ ನಾನು. ಕೆಲಸ ಕಮ್ಮಿ ಇತ್ತು ಅಂತ ನಾನು ಫ್ರೀ ಕೂರಲಿಲ್ಲ. ಹಾಗಾಗಿ ನಾನು ಫಸ್ಟು ನಾನು ವ್ಯಂಗ್ಯಚಿತ್ರ ಪಬ್ಲಿಷ್ ಆಗಿದ್ದೆ, ಅಲ್ಲಿ ಆಸಕ್ತಿ ಹೆಚ್ಚಾಗಿದ್ದು ಅಲ್ಲಿಂದನೇ. ಈಗಲೂ ಇವರನ್ನು ಯಾವ ರೀತಿ ನೀವು ಹೆಚ್ಚು ಇಷ್ಟಪಡ್ತೀರಿ? ಗಂಡನಾಗಿ ಅಥವಾ ಪತ್ರಿಕೋದ್ಯಮಿಯಾಗಿ, ವ್ಯಂಗ್ಯಚಿತ್ರಗಾರರಾಗಿ, ಮತ್ತು ವಿಮರ್ಶಾ ನಿರೂಪಕರಾಗಿ, ಹಾಸ್ಯನ ಮೊದಲನೇದಾಗಿ ಇವರ ಪ್ಲಸ್ ಪಾಯಿಂಟ್ ಏನು, ನೆಗೆಟಿವ್ ಪಾಯಿಂಟ್ ಏನಾರು ಇದೆಯಾ? ಇರ್ತವೆ, ನೆಗೆಟಿವ್ ಇರ್ತದೆ. ಓಕೆ. ನೀವು ನಿಮ್ಮ ಹವ್ಯಾಸಗಳು ರಂಗೋಲಿ. ನಿಮಗೆ ಅಕ್ಕ ತಂಗಿಯರಲ್ಲಿ ಎಷ್ಟು? ಇಬ್ಬರು ಅಕ್ಕವರು. ಅವ್ರೇನು ಮಾಡ್ತಾರೆ? ಅವ್ರೇನು ಮಾಡ್ತಾರೆ ಅವರೆಲ್ಲ? ಅವರು ಒಬ್ರು ಅಕ್ಕ, ದೊಡ್ಡ ಅಕ್ಕ ಹೌಸ್ ವೈಫ್ ನಂತರ, ಎರಡನೇ ಅಕ್ಕ ಟೀಚರ್. ಇಲ್ಲಿ ಭದ್ರಾವತಿ ಅಲ್ಲ, ಸಾಗರದಲ್ಲಿ. ಇನ್ನೊಬ್ರು ಅಕ್ಕ ಹೌಸ್ ವೈಫ್. ನಿಮ್ಮ ತಂದೆಯವರು ಏನಾಗಿದ್ರು? ಅವರು ಸ್ಕೂಲ್ ಮಾಸ್ಟರ್. ಅದು ಪ್ರೈಮರಿ ಸ್ಕೂಲ್. ಹಾಂ, ಅವರು ಸಾಗರದಲ್ಲೇ? ಇಲ್ಲ, ಈಗ ಭದ್ರಾವತಿನಲ್ಲಿ. ಭದ್ರಾವತಿ. ಹಾಂ ಹಾಂ. ನೀವು ರಂಗೋಲಿ ನಿಮ್ಮ ಮನೆಯಿಂದಲೇ ಬಂದ ವೃತ್ತಿ? ಮೊದಲೆಲ್ಲ ನನಗೆ ಬರ್ತಾ ಇರಲಿಲ್ಲ, ಇತ್ತೀಚೆಗೆ ಮದುವೆ ಆದಮೇಲೆ ಹಂಗೆ ಕಲ್ತ್ಕೊಂಡಿದ್ದು. ನಿಮ್ಮ ಮಗ, ಅವನ ಹವ್ಯಾಸಗಳೇನು? ಅವನೀಗ ಇಂಜಿನಿಯರಿಂಗ್ ಮಾಡಿ ಉದ್ಯೋಗಿ ಆಗಿದ್ದಾನೆ. ಯಾವ ಕಂಪನಿಲಿದ್ದಾನೆ ಅವನು? ಅಲ್ಲಿದ್ದಾನೆ. ಇವನಿಗೆ ಮದುವೆ ಆಗಬೇಕೀಗ. ಇನ್ನೂ 24 ವರ್ಷ ಅವನಿಗೆ. ಇನ್ನು 2-3 ವರ್ಷದ ನಂತರದಲ್ಲಿ. ಅವನ ಹವ್ಯಾಸಗಳೇನು ಏನಿದೆ ಅಂತ ಕೇಳಿದೆ. ಅಲ್ಲ, ಅವನು ಟೂರ್ ಮಾಡೋದು. ಬೈಕಲ್ಲಿದೆ? ಬೈಕಲ್ಲ, ಟೂರ್ ಅಂದರೆ ಯಾವ ಟೂರು? ಅಂದರೆ ಪ್ರವಾಸ ಮಾಡೋ ಅಂತ. ಪ್ರವಾಸ ಎಲ್ಲ ಮಾಡ್ತಾರೆ, ಕೊಲೀಗ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ. ಬರವಣಿಗೆ ಏನಿಲ್ಲ? ಬರವಣಿಗೆ ಇಲ್ಲ. ನನಗೆ ಟೆಕ್ನಿಕಲಿ ಸಪೋರ್ಟ್ ಮಾಡ್ತಾನೆ ಅವನು. ಟೆಕ್ನಿಕಲಿ. ಅವರು ಎಲೆಕ್ಟ್ರಾನಿಕ್ ಇಂಜಿನಿಯರ್. ನನಗೆ ಈ ಕ್ಯಾಪ್ಷನ್ ಬರೆಯೋದೆಲ್ಲ ನಾನು ಕಂಪ್ಯೂಟ್ರಲ್ಲಿ ಕಲ್ತಿದ್ದೆ ಅವನಿಂದ ಕಲ್ತಿದ್ದೆ. ಅವನ ಜೊತೆಗೆ ಇವರ ಅಕ್ಕರ ಮಗ ಒಬ್ಬ ನಮ್ಮ ಜೊತೆಯಲ್ಲೇ ಇದ್ದ ಇಲ್ಲಿ, ಸುಮಂತ್ ಅಂತ ಟೀಚರ್ ಅಂತ ಹೇಳಿದ್ರಲ್ಲ, 2ನೇ ಅಕ್ಕ ಇವರು, ಭಾರತೀಯ ಟೀಚರ್ ಅಂತ. ಅವ್ರ ಮಗ ಇಲ್ಲೇ MCA ಮಾಡ್ದ, ನಮ್ಮ ಜೊತೆಯಲ್ಲೇ ಇದ್ದ. ಅವನು ಕೂಡ ನನಗೆ ಸಾಕಷ್ಟು ಈ ವ್ಯಂಗ್ಯಚಿತ್ರ ಬಿಡಿಸುವಾಗ ನನಗೆ ಬೇಕಾಗಂಥ ಟೆಕ್ನಿಕಲ್ ಸಪೋರ್ಟ್ ಎಲ್ಲ ಅವನು ಹೇಳ್ಕೊಟ್ಟ. ನನ್ನ ಮಗ ಸುಜನ್ ಅಂತೇಳಿ ಅವನು ಕೂಡ ಹೇಳ್ಕೊಡ್ತಾ ಇರ್ತಾನೆ, ಈಗಲೂ ಹೇಳ್ಕೊಡ್ತಿರ್ತಾನೆ. ನೀವು ನಿವೃತ್ತಿ ಆದಮೇಲೆ ಈ ಮನೆ ತಗೊಂಡದ್ದು? ಇಲ್ಲ, ನಾನು ಸರ್ವೀಸ್ ಇನ್ನು 5 ವರ್ಷ ಇತ್ತು. ಆಗ ಮನೆ ನಾನು ಈ ಪೀಣ್ಯ ಬಾಗಲಗುಂಟೆಯಲ್ಲಿ ಇದ್ದೀರಿ ನೀವು ಈಗ? ಬಾಗಲಗುಂಟೆ ಇದು MA ಲೇಔಟಿಗೆ ಸೇರುತ್ತೆ. ಓಕೆ. ಈಗಲೂ ನೀವು ಒಂದು ಪತ್ರಿಕೆಯ ನಂಟು ಇನ್ನು ಬಿಟ್ಟಿಲ್ಲ.
ಈಗ ಒಂದು ಹಿರಿಯರ ವಾಯ್ಸ್ ಅಂತ ಪತ್ರಿಕೆ ಮಾಡ್ತಾ ಇದ್ದೀರಿ. ನಮ್ಮ ಗೌರವ ಸಂಪಾದಕರಾಗಿದ್ದೀರಿ. ಹೌದು ಹೌದು. ನಮ್ಮ ಸ್ನೇಹಿತರು ನಾಗರಾಜ್ ಅಂತೇಳಿ, ಅವರು ಫೈನಾನ್ಷಿಯಲ್ ಅಡ್ವೈಸರು, LIC ಏಜೆಂಟು ಕೂಡ. ಅವರು ಮಂತ್ಲಿ ಒಂದು ಪತ್ರಿಕೆನ ನಡೆಸ್ತಾ ಇದ್ದಾರೆ, ಹಿರಿಯರ ವಾಯ್ಸ್ ಅಂತ. ಅದಕ್ಕೆ ನೀವು ನಮ್ಮ ಜೊತೆಗೆ ಇರಿ ಸರ್ ಅಂತೇಳಿ ನನ್ನ ಗೌರವ ಸಂಪಾದಕನಾಗಿ ಅವ್ರು ನೇಮಕ ಮಾಡ್ಕೊಂಡ್ರು. ಕಾರ್ಯಭಾರ ಎಲ್ಲ ಅವರ ಒತ್ತಡ ಪಾಪ ನಿಭಾಯಿಸೋದು. ನಾನು ಅಪರೂಪಕ್ಕೊಮ್ಮೆ ಲೇಖನಗಳನ್ನೆಲ್ಲ ಬರ್ಕೊಡ್ತಾ ಇರ್ತೀನಿ. ನಂತರ ವ್ಯಂಗ್ಯ ಚಿತ್ರಗಳನ್ನೂ ಕೂಡ ಕಾಲಕ್ಕೆ ನಾನು ಸಾಂದರ್ಭಿಕವಾಗಿ ಬೇಕಾಗಂಥ ರಾಜಕೀಯ ವ್ಯಂಗ್ಯ ಚಿತ್ರಗಳನ್ನ ಬರೆದು ಹಿರಿಯರ ವಾಯ್ಸ್ಗೆ ನಾನು ಕೊಡ್ತಾ ಇರ್ತೀನಿ. ಮತ್ತು ನಿಮ್ಮ ಪತ್ರಿಕೆಯಲ್ಲಿ ತುಷಾರ ಬಿಟ್ಟು ಮತ್ತೆ ಎಲ್ಲ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿದೆ ಅಂತ ಹೇಳಿದಿರಿ ನೀವು. ಹೌದು, ತುಷಾರ ಮತ್ತು ಉತ್ಥಾನ ಅಂತ ಒಂದು ಉತ್ಥಾನ ಅಂತ ಹೇಳಿ. ಈಗ ನಿಮ್ಮ ಸ್ಯಾಂಪಲ್ ಅನ್ನು ನೋಡಬೇಕಾದ್ರೆ ನಿಮ್ಮದು ಪ್ರಜಾವಾಣಿಯಲ್ಲಿ ಸಹ ಇಲ್ಲಿ ಒಳಶುಂಠಿಯಲ್ಲೂ ಬಂದಿದೆ. ಪ್ರಜಾವಾಣಿನಲ್ಲಿ ಈ ಕೊರೋನಾ ಪೀರಿಯಡಲ್ಲಿ ಬಂದಿತ್ತು, ಫುಲ್ ಫ್ರೀ ಇದ್ನಲ್ಲ, ಆಗ ಬರ್ದಿದ್ದೀರಿ. ಈ ಪ್ರಜಾವಾಣಿ ಒಳಶುಂಠಿ ಅಂತ ಇದೇನು ಕಾಲಮ್ ಇದೆ, ಇದಕ್ಕೆ ವೃತ್ತಿಪರ ಇವ್ರನ್ನ ಅವ್ರು ನೇಮಕ ಮಾಡ್ಕೊಂಡಿರ್ತಾರೆ. ಹೌದು, ನಿಮ್ಮ ಪತ್ರಿಕೆಗಳನ್ನು ನೋಡೋದಾದ್ರೆ ನಿಮ್ಮೆಲ್ಲ ಸಂಗ್ರಹ ಇಟ್ಕೊಂಡು ಇದರ ಬಗ್ಗೆ ತೋರಿಸ್ಬೇಕಾರೆ ಈಗ ಸುಧಾದಲ್ಲಿ ಬಂದಿದೆ. ಈಗ ನೋಡಿ, ಇದು ಜೂನ್ 2020 ಅಲ್ಲಿ ಬಂದಿದೆ. ಇದರಲ್ಲಿ ಗೋವಾ ದರ್ಪಣದಲ್ಲಿ ಬಂದಿದೆ, ಇಲ್ಲೆಲ್ಲ ಬಂದಿದೆ. ಕೊರೋನಾ ಪೀರಿಯಡ್, ಕರೋನಾ ಟೈಮಲ್ಲಿ ಮಾಡಿದ್ದೇನೆ. ಯಾವುದೇ ಕ್ಯಾಪ್ಷನ್ ಇಲ್ಲ ನೋಡಿ, ಕ್ಯಾಪ್ಷನ್ ಇಲ್ಲ. ಮತ್ತು ನೀವು ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದಕ್ಕೂ ಸಹ ಭಾಗವಹಿಸಿದ್ದೀರಿ ನೀವೆಲ್ಲ. ಇದರಲ್ಲೆಲ್ಲ ನಿಮ್ಮ ಹಳ ಪತ್ರಿಕೆಗಳ ಮುಖಪುಟಗಳನ್ನು ನೋಡೋದು ಒಂದು ಸಂಭ್ರಮ. ಇಲ್ಲಿ ಹಳ ಪತ್ರಿಕೆಯ ಮುಖಪುಟ ಸಮೇತವಾಗಿ ಈ ಮಲ್ಲಿಗೆ, ನೆಗೆಮಗಳು ನೋಡಿ, ಮಂಗಳ, ಇದು 2002ನೇ ಇಸ್ವಿ ಅಲ್ಲಿ ಮಾಡಿದ್ದೀರಿ. 23 ವರ್ಷದ ಹಿಂದೆ ಈ ದಿನ ಚಿತ್ರ ಮತ್ತು ನಗೆಮಗಳು ಅಂತಿದ್ದು ಅಲ್ಲಿ ತುಮಕೂರಿಂದ ಪಬ್ಲಿಷ್ ಅದರಲ್ಲೆಲ್ಲ ಬರೆದಿದ್ದೀರಿ. ಬರೆದಿದ್ದೀನಿ. ಆಮೇಲೆ ನೀವು ನಿಮ್ಮ ಒಂದು ಪತ್ರಿಕೆಯ ಹಲವಾರು ಇದನ್ನು ಒಂದು ಆಲ್ಬಮ್ ಮಾಡಿ ಇಟ್ಟಿದ್ದೀನಿ. ಇದಿನ್ನೂ ಮುಂದುವರಿಸ್ಬೇಕು, ಇನ್ನು ತುಂಬ ಇದೆ ಕಲೆಕ್ಷನ್. ಇದು ನನ್ನ ಮೊಟ್ಟ ಮೊದಲ ವ್ಯಂಗ್ಯ ಚಿತ್ರ. ಇದು ಕಸ್ತೂರಿನಲ್ಲಿ ಬಂದದ್ದು ಸ್ಪೀಡ್ ಪೋಸ್ಟ್ ಅಂತೇಳಿ, ಜನವರಿ 2001ನಲ್ಲಿ. ಮತ್ತು ನಿಮ್ಮ ಹಳೆಯ ಪುಸ್ತಕದನ್ನು ಪತ್ರಿಕೆಯ ಸಮೇತವಾಗಿ ಇಟ್ಟಿದ್ದೀರಿ. ಆದ ಕಾರಣ ಅದೊಂದು ಸಂಗ್ರಹಾಯ ಪುಟಗಳ ಮುಖಪುಟಗಳನ್ನು ನೋಡೋದು ಸಂಭ್ರಮ. ಇಂಥ ನೆಗೆಮಗಳು ಮತ್ತು ಇದು ಭಾವಾಂತರಂಗ. ಮತ್ತು ಕೆಲವು ಯಾವುದೇ ಕ್ಯಾಪ್ಷನ್ ಇಲ್ಲದೆ ಬರೆಯೋದಕ್ಕೆ ನನಗೆ ತುಂಬ ಖುಷಿ. ನೋಡಿ, ಇದು ಇಂಥದ್ದು ಬರ್ತಿದ್ದೀರಿ. ದಂತ ಚಿಕಿತ್ಸಾಲಯಕ್ಕೆ ದಾರಿ ಅಂತೇಳಿ ಆ ದಂತದಿಂದನೇ ತೋರಿಸ್ತಾ ಇರೋಂಥ 8ನೇ ಇದರ ನಗೆಮಗಳು ವಿಶೇಷ ಸಂಚಿಕೆ ಇದು. ಆಮೇಲೆ ತರಂಗ, ಆಮೇಲೆ ಸುಧಾ. ಈ ಮುಖಪುಟಗಳನ್ನು, ಹಳೆಯ ಪತ್ರಿಕೆಯ ಮುಖಪುಟಗಳನ್ನು ನೋಡೋದು ಒಂದು ಮಂಗಳ. ಇದು ಮಂಗಳದಲ್ಲಿ. ಓಕೆ, ನೀವು ಇದರ ಸ್ಯಾಂಪಲ್ಗಳನ್ನೆಲ್ಲ ತೋರಿಸಿದ್ದೀರಿ ನಮಗೆ. ಅಲ್ಲೆಲ್ಲ ಬರ್ದಿದ್ದೀರಿ. ಓಕೆ 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 ಇದು ಲೇಖನಗಳು ಕೂಡ ಸಪ್ರೇಟಾಗಿ ಆಲ್ಬಮ್ ಮಾಡಿಟ್ಟಿದ್ದೀನಿ ನಾನು. ಮತ್ತು ನಿಮ್ಮದು ಚಂದನದಲ್ಲಿ ಒಂದು ಸಂದರ್ಶನವೂ ಬಂದಿತ್ತು, ಅದು ಇತ್ತೀಚೆಗೆ ಬಂದಿದೆ. ಅದು 2011. ಇದೆಲ್ಲ ಮುಖಪುಟಗಳನ್ನು ನೋಡೋದು ಈ ಪತ್ರಿಕೆಗಳೆಲ್ಲ ನಿಮ್ಮ ನನ್ನ ವ್ಯಂಗ್ಯ ಚಿತ್ರಗಳು ಪಬ್ಲಿಷ್ ಆಗಿರೋಲ್ಲ. ಮಂಗಳ, ಸುಧಾ ವಿಶೇಷಾಂಕ, ಇದು ವಿಶೇಷಾಂಕ, ತರಂಗನೇ ಹೆಚ್ಚು ಕಾಲದಲ್ಲಿ. ನಂದು ಮಂಗಳ, ತರಂಗ, ಇಥಿಯೋಪಿಯಾ, ತರಂಗ ಇದೆಲ್ಲ. ಮತ್ತು ಈಗಲೂ ಬ್ರಹ್ಮಗಿರಿಗೆ ನೀವು ಬರಿತಾ ಇದ್ದೀರಿ ಕೆಲವೊಮ್ಮೆ. ಯಾವಾಗಾದ್ರೂ ಬರಿತಾ ಇರ್ತೀನಿ. ನೀವು ಗೌರ್ಮೆಂಟ್ ಜಾಬಲ್ಲಿರುವ ಕಾರಣ ರಾಜಕೀಯ ವ್ಯಂಗ್ಯ ಚಿತ್ರಗಳು ಬರೆಯಂಗಿರಲಿಲ್ಲ ಸರ್ವಿಸಲ್ಲಿ ಇದ್ದಾಗ. ಈಗ ನಾನು ಮುಕ್ತನಾಗಿದ್ದೀರಿ. ಈಗ ನಾನು ಯಾವ್ದು ಬೇಕಾದ್ರೂ ಬರಿಬೋದು. ಇದು ಇತ್ತೀಚೆಗೆ ಮಂಗಳದಲ್ಲಿ ಲೇಖನ ಕೂಡ, ಇದರ ಲೇಖನಗಳನ್ನು ಬರ್ದಿದ್ದೀರಿ. ನಿಮ್ಮ ಹಲವಾರು ಕ್ರೀಡಾ ವರದಿಗಳು ಇದು ಪ್ರಜಾವಾಣಿಯಲ್ಲಿ ಬಂದದ್ದು ನಿಮ್ಮದು. ನೀವು ಹೇಳಿದ್ದು ಇದೇ ನನ್ನ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಬಂದ ಮೊಟ್ಟ ಮೊದಲ ಲೇಖನ. ಇದಕ್ಕೆ ಗುಡಿಹಳ್ಳಿ ನಾಗರಾಜ್ ಅವರ 1/3 ಫಾರ್ಮುಲಾವನ್ನು ಯೂಸ್ ಮಾಡಿದ್ದು. ಅದು ಕ್ಲಿಕ್ ಆಯಿತು. ಅಂದಿಂದ ಇವತ್ತಿನವರೆಗೂ ಒಂದು ಲೇಖನ ದೊಡ್ಡದಾಗಿ, ಅದರದ್ದೇ 2ನೇ ಭಾಗ ಇದೆ. 2ನೇ ಭಾಗ ಮತ್ತೆ ಇಂಪ್ರೂವ್ ಆಗಿರೋದನ್ನ ಒಳಾಂಗಣಕ್ಕೆ. ನೀವು ಕ್ರೀಡಾ ವರದಿಗಳನ್ನು ನೋಡಿ, ಖೋ ಖೋ ಪ್ರತಿಭೆ ಬಂದಿದ್ದೆ. ಮಾವಿನ ಈ ಬಗ್ಗೆ ಹೇಳಬೇಕು ಅಂದರೆ, ಇದು
ಸಾಗರದ ಅಲ್ಲಿ ಒಂದು ಎಳವರ್ಸಿ ಫಾರಂ ಅಂತಿದೆ ಸಾಗರದಲ್ಲಿ, ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ. ಅಲ್ಲಿ ಒಂದು ಲೇಖನ ಮಾಡಿದೆ. ಅಲ್ಲಿ ನಮ್ಮ ಕೋ ಬ್ರದರು ದೊಡ್ಡವರು ಕೃಷ್ಣಪ್ಪ ಅಂತೇಳಿ, ಅವರು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಆಗಿ ರಿಟೈರ್ಡ್ ಆದರು. ಅವರು ಗೈಡೆನ್ಸ್ ಮೇಲೆ ನಾನು ತೋಟಗಾರಿಕಾ ಬೆಳೆಗಳ ಬಗ್ಗೆನೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಇದು ನಿಮ್ಮ ಮೇಡಮ್ ಅವರ ಊರು ಸಹ ಇದೆ ಸಾಗರ? ಅಲ್ಲ, ಅವ್ರ ಅಕ್ಕಂದ್ರು. ಹೀಗೆ ತುಂಬ ಲೇಖನಗಳು ಮಾವಿನ ಮಿಡಿ ಬಗ್ಗೆ ಆಗ ಬರ್ತಿದ್ದೆ. ಉಪ್ಪಿನಕಾಯಿ, ಮನುಷ್ಯನ, ನಾವು ದಾವಣಗೆರೆ ತಾರಾಸು ಬಗ್ಗೆ, ಅವರೊಂದಿಗೆ ನಡೆದಂಥ ಘಟನೆ ಬಗ್ಗೆ ಕರ್ಮವೀರಕ್ಕೆ ಬರ್ದಿದ್ದೆ. ಅವರೊಂದಿಗೆ ಒಂದು ಸಿಹಿ ಊಟ ಅಂತ. ಈ ಚಿತ್ರದುರ್ಗದ ಒಂದು ಗಿರಿಧಾಮ ಇದು, ಮತ್ತೆ ತರಂಗದಲ್ಲಿ ಬಂತು ಜೋಗಿಮಟ್ಟಿ ಗಿರಿಧಾಮ ಅಂತ. ನಿಮ್ಮದು ಲೇಖನಗಳು ಬರ್ದಿದ್ದಾರೆ, ಮತ್ತು ಒಂದು ವಿಮರ್ಶೆಗಳನ್ನು ಬರ್ದಿದೆ. ಜಿಮ್ಮಿಗಲ್ಲಿನ ಬಗ್ಗೆ ಏನೋ ಒಂದು. ನಾನು ಸಿನಿಮಾ ವಿಮರ್ಶೆಗಳು ಬರಿತಾ ಇದ್ದೆ, ಚಿತ್ರ ವಿಮರ್ಶೆ. ನನಗೆ ಮೊದಲು ಚಿತ್ರ ವಿಮರ್ಶೆಗೆ ಜಿಮ್ಮಿಗಲ್ಲು ಅಂತ ಹೇಳ್ಬಿಟ್ಟು ವಿಷ್ಣುವರ್ಧನ್ ನಟನೆ ಮಾಡಿದಂಥ ಸಿನಿಮಾಕ್ಕೆ ನನಗೆ ವಿಮರ್ಶಾ ಪ್ರಶಸ್ತಿ ಬಂತು. ಯಾರದು ಬಹುಮಾನ? ಅದು ವೇಣುಗೋಪಾಲ್ ಅಂತ ಅವರು ಬರ್ದದ್ದು ಅಂತ ಕಾಣ್ತದೆ. ವೇಣುಗೋಪಾಲ್ ಕಥೆಗಾರರು ಅಂತ ಕಾಣ್ತದೆ, ಕಾಸರಗೋಡು. ನನಗೆ ಆ ಸಿನಿಮಾ ನೋಡ್ಬಿಟ್ಟು ವಿಮರ್ಶೆ ಬರೆದಿದ್ದೆ, ಅದಕ್ಕೆ ಪ್ರಥಮ ಬಹುಮಾನ ಬಂತು ರಾಜ್ಯ ಮಟ್ಟದಲ್ಲಿ. ವಿಷ್ಣುವರ್ಧನ್ ಕಡೆಯಿಂದನೇ ನಾನು ಆ ಪ್ರಶಸ್ತಿನ ಸ್ವೀಕಾರ ಮಾಡಿದೆ. ಮತ್ತು ನಿಮ್ಮ ಹಲವಾರು ಫೋಟೋಗಳಲ್ಲಿ ನೀವು ಪುನೀತ್ ರಾಜ್ಕುಮಾರ್, ಆಮೇಲೆ ದುಂಡಿರಾಜು, ಭುವನೇಶ್ವರಿನಾಗ ನೀವು ಹಾಸ್ಯ ಗೋಷ್ಠಿಗಳಲ್ಲಿಯೂ ಭಾಗವಹಿಸಿದ್ದೀರಿ ನೀವು, ಮತ್ತು ನಿರೂಪಕರಾಗಿ ಕೆಲಸ ಮಾಡಿದ್ದೀರಿ. ಹೌದು. ಇದಕ್ಕೆ ಏನು ಪ್ರೇರಣೆ ಅಂತ? ಈಗ ನಿರೂಪಣೆ ನನಗೆ ಪ್ರೇರಣೆ ಏನು ಅಂದರೆ, ಎಲ್ಲೆಲ್ಲಿ ನಿರೂಪಣೆ ಮಾಡಿದ್ದೀರಿ ನೀವು? ನಂದು ನಿರೂಪಣೆ ಹೆಂಗೆ ಶುರುವಾಯಿತು ಅಂದರೆ, ನಾನು ಇನ್ನು ಪ್ರೌಢಶಾಲೆ ಇರುವಾಗಲೇ ಶುರುವಾಗ್ಬಿಡ್ತು. ಯಾಕೆಂದರೆ ಅಲ್ಲಿ NCCನಲ್ಲಿ ಸಾರ್ಜೆಂಟ್ ಆಗಿದ್ದೆ. ಅಲ್ಲಿ ಅಷ್ಟು ಜನಕ್ಕೆ. ನೀವು ಕನ್ನಡ ಮೀಡಿಯಂ ಅಲ್ವ? ಕನ್ನಡ ಮೀಡಿಯಂ. ನಿಮ್ಮದು ಕನ್ನಡದಲ್ಲೇ ನಿರೂಪಣೆ? ಕನ್ನಡದಲ್ಲೇ ನಿರೂಪಣೆ, ಬೇರೆ ಭಾಷೆ ಇಲ್ಲ. ಕನ್ನಡದಲ್ಲೇ ನಾನು ಅಲ್ಲಿಂದನೂ ಕನ್ನಡ ಮೀಡಿಯಮಲ್ಲೇ ನಾನು ಮಾಸ್ಟರ್ ಡಿಗ್ರಿ ತನಕ ಬರೆದಿದ್ದು ಕನ್ನಡ ಮಾಧ್ಯಮನೇ. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೆದಿದ್ದು, 2 ಬಾರಿ KAS ಪರೀಕ್ಷೆ ಪಾಸ್ ಮಾಡಿದ್ದು ಕನ್ನಡ ಮಾಧ್ಯಮದಲ್ಲೇ ನಾನು ಬರೆದು. ಹಾಗಾಗಿ ಕನ್ನಡ ಪರ ಹೋರಾಟಗಾರರಾಗಿದ್ದು ಕನ್ನಡದ ಮೇಲಿನ ಪ್ರೀತಿಗೇನೆ. ಕನ್ನಡ ಮೇಷ್ಟ್ರು ಮಗನೇ ನಾನು. ಹಾಗಾಗಿ ನಿಮ್ಮ ತಂದೆಯವರು ಜನರಲ್ ಮಾಸ್ಟರ್ ಅಲ್ವಾ? ಜನರಲ್. ಅದರಲ್ಲಿ ಕನ್ನಡವೂ ಕಲಿಸ್ತಾ ಇದ್ದಾರೆ. ಕನ್ನಡನೂ ಕಲಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ತಾಯಿಯವರು ಅವರು ಅದೇ ಇಲ್ಲ. ಈಗ ಚಿತ್ರದುರ್ಗದಲ್ಲಿ ಮನೆ ಇದೆ ನಿಮ್ಮದು? ಇನ್ನೂ ಹಳೆ ಮನೆ ಇದೆ, ಅದನ್ನೇ ಸ್ವಲ್ಪ ಮಾಡ್ರೇಟ್ ಆಗಿದೆ. ಅಲ್ಲೇ ಪ್ರಿಂಟಿಂಗ್ ಪ್ರೆಸ್ಸು ಅಲ್ಲೇ ಕಂಟಿನ್ಯೂ ಆಗಿದೆ. ನಮ್ಮ ತಮ್ಮ ಫ್ಯಾಮಿಲಿ ಅಲ್ಲೇ ಇದೆ. ಓಕೆ, ನೀವು ಪತ್ರಕರ್ತರು ಈಗಲೂ ಆಗಿದ್ದೀರಿ. ಆಮೇಲೆ ನಿಮ್ಮ ಕ್ಷೇತ್ರಗಳ ಆಸಕ್ತಿಗಳಲ್ಲಿ ಇನ್ನೂ ಯಾವುದೆಲ್ಲ ಇದೆ ಅಂತ, ಅದರ ಮಧ್ಯೆಲ್ಲ ಸಣ್ಣ ಒಂದು ನಾಟಕವನ್ನು ಬರೆದಿದ್ದೀರಿ ಅಂತ ಹೇಳಿದ್ದೀನಿ. ಹೌದು, ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ನಾಟಕ ಬರೆದೆ. ನನ್ನ ನಾಟಕ ಪ್ರಾಕಾರನೇ ಗೊತ್ತಿಲ್ಲ, ನಾಟಕಗಳನ್ನ ಓದಿರೋದು ಕಡಿಮೆ ನಾನು. ಆದರೆ ನಾಟಕ ಯಾಕೆ ಬರೆದೆ ಅಂದರೆ, ನಮ್ಮ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಒಂದು ಕನ್ನಡ ಸಂಘ ಅಂತ ಇದೆ ಬೆಂಗಳೂರಲ್ಲಿ. ಅಲ್ಲಿ ನಾನು ಕಾರ್ಯಕಾರಿ ಸಮಿತಿ ಸದಸ್ಯ ಕೂಡ. ಅಲ್ಲಿ ರಿಟೈರ್ಡ್ ಆದಮೇಲೂ ಕೂಡ ಕಡೆ ತನಕ ನಾವು ಅಲ್ಲಿ ಮೆಂಬರ್ ಆಗಿ ಇರ್ತೀವಿ, ಆ ಥರ ಬೈಲ ಇರೋದು. ಹಾಗೆ ನಾನು ಅಲ್ಲೇ ಕಂಟಿನ್ಯೂ ಆಗಿದ್ದೀನಿ. ಅಲ್ಲಿ ಏನಾಯಿತು, ನಮ್ಮ ಸಂಘದಿಂದ ಪ್ರತಿ ವರ್ಷ ಒಂದೊಂದು ಚಿಕ್ಕ ನಾಟಕಗಳನ್ನ, ಹಾಸ್ಯ ನಾಟಕಗಳನ್ನ ಆಡ್ತಾರೆ. ಆದರೆ ಅವರು ಈ ಸಲ ಅಂದರೆ ಕಳೆದ 2 ವರ್ಷದ ಹಿಂದೆ ಒಂದು ನಾಟಕ ಬೇಕಿತ್ತು, ಒಳ್ಳೇದು ಹುಡುಕೊಡಿ ಅಂತ ಹೇಳಿದರು. ನೋಡಿದೆ, ಯಾವ ನನಗೆ ಗೊತ್ತಾಗಲಿಲ್ಲ. ನೀವು ಹುಡುಕಿ ಅಂದೆ. ಸರ್ ನೀವೇ ಯಾಕೆ ಬರಿಬಾರ್ದು ಒಂದು. ಇದು ನಾಟಕ ಪ್ರಕಾರ ಅಲ್ಲ, ಹೂರಣ ಏನು ಇದು? ಬ್ರೇಕಿಂಗ್ ನ್ಯೂಸಿನ ಹೂರಣ ಏನು ಅಂತ ಕತೆ? ಅದು ವಿಡಂಬನೆ. ಈ ಟಿವಿಯ ಬ್ರೇಕಿಂಗ್ ನ್ಯೂಸಾ? ಟಿವಿಯ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಅದು ವಿಡಂಬನೆ. ಆದರೂ ಒಂದು ಸ್ವಲ್ಪ ವಿವರಣೆ ಹೇಳ್ಬೇಕಪ್ಪ ಅಂದರೆ, ಈ TV ಧಾರಾವಾಹಿಗಳ ಬಗ್ಗೆ ಒಂದು ವ್ಯಂಗ್ಯ. ಅಲ್ಲಿ TV ಧಾರಾವಾಹಿ ಒಂದು ಎಂಥದ್ದು, ಗೌರಿ ಮದುವೆ ಅಂತದ್ದು, ಮಂಗಳ ಗೌರಿ 4-5 ವರ್ಷ ಆದರೂ ಕೂಡ ಮಂಗಳ ಗೌರಿ ಕಲ್ಯಾಣದ್ದು. ಅದು ಒಂದ್ಸಲ ನ್ಯೂಸ್ ಕೇಳಿದೆ, ಅದೇನೋ ಫ್ಲಾಶ್ ಆಯಿತು. ಆಗ ನಾನು ಅದ್ರ ಬಗ್ಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ನಾಟಕವಾಗಿ ಕನ್ವರ್ಟ್ ಮಾಡಿದೆ. ಯಾಕೆಂದರೆ
ಜನ ನೋಡಿ ನೋಡಿ ಸಾಕಾಗಿ ಅಲ್ಲಿ ಏನೇನು ಪರಿಣಾಮ ಬೀರಿತ್ತು ಅಷ್ಟು ವರ್ಷ ಅದು ಎಳೆದಿದ್ದರಿಂದ ಅಂತೇಳಿ ಅದನ್ನ ಹಾಸ್ಯಮಯವಾಗಿ ಒಂದು ಪಾರ್ಟ್ ತಗೊಂಡೆ. ಇನ್ನೊಂದು ಪಾರ್ಟು ರಾಜಕೀಯ ಸಂವಾದನ ತಗೊಂಡೆ, ಅದನ್ನು ಹಾಸ್ಯವಾಗಿ. ಮತ್ತೊಂದು ಪಾರ್ಟು ಕುಡುಕರ ಸಂಘದವ್ರು ಬಂದು ಸ್ಟ್ರೈಕ್ ಮಾಡೋವಂಥದ್ದು ಒಂದು ಸೀನ್. ಇದು ಎಷ್ಟು ನಿಮಿಷದ ನಾಟಕ? ಇದು ಒಂದು 50 ನಿಮಿಷ ಆಯ್ತು. 50 ನಿಮಿಷ. ಮತ್ತು ನೀವು ಬಾಲ ಸುರೇಶ್ನ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಅವ್ರು ಯಾವ ಪರಿಚಯ ಆದ್ರಿ? ಬಾಲಾ ಸುರೇಶ್ ಅವರು ನಮ್ಮ ಇಲಾಖೆಯಲ್ಲೇ ಸಂಗಮೇಶ್ ಉಪಾಸೆ ಅಂತೇಳಿ ಈ ಸಿಲ್ಲಿಲಲ್ಲಿ ಧಾರಾವಾಹಿನೆಲ್ಲ ಮಾಡ್ತಿದ್ರಲ್ಲ, ಅವರು ಜಾಯಿಂಟ್ ಕಮಿಷನರ್ ಆಗಿ ಇದ್ದಾರೆ ಈಗ. ಅವರು ಎ ಸಿ ಆಗಿದ್ದಾಗ ನಾನು ಎ ಸಿ ಆಗಿ ಅವ್ರ ಜೊತೆ ಕೊಲಿಗಾಗಿದ್ದೆ. ಅವ್ರ ಕಡೆಯಿಂದ ಇವರು ನಿರ್ದೇಶಕರು, ಕಿರುತೆರೆ ಮತ್ತು ಹಿರುತೆರೆ ನಿರ್ದೇಶಕರು. ಕಿರುತೆರೆಯಲ್ಲಿಯೂ ನಾಟಕದ ಮಾಡಿದಿರ ಒಂದು ಪಾರ್ಟ್? ಕಿರುತೆರೆಯಲ್ಲಿ ಇಲ್ಲ, ಕಿರುತೆರೆಯಲ್ಲಿ ಮಾಡಿಲ್ಲ. ಇವರು ಸಂಗಮೇಶ್ ಉಪಾಸೆ ಅವ್ರದ್ದೇ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ, ರಂಜಾನ್ ಅಂತೇಳಿ ಆ ಸಿನಿಮಾ, ಅದನ್ನು ಮಾಡಿದೆ. ಅವರಿಂದಾಗಿ ಇವರು ಬಾಲಾ ಸುರೇಶ್ ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದ ನಂತರದಲ್ಲಿ ಒಂದಷ್ಟು ಆಧ್ಯಾತ್ಮಿಕ ಕಡೆನೂ ನಮಗೆ ಒಲವು ಸೆಳೀತು. ಮತ್ತು ನೀವು ಕೆಲವೊಂದು ಪುಸ್ತಕಗಳ ಹಿನ್ನುಡಿ ಎಲ್ಲ ಬರೆದಿದ್ದೀರಿ. ಹೌದು, ಈ ಬಾಲಾ ಸುರೇಶ್ ಅವರು ಆಧ್ಯಾತ್ಮದ ಕುರಿತು ಸಾಕಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಈಗ ಅವರು ವಿಷ್ಣು ಸಹಸ್ರನಾಮ ಈ ಮಹಾಕಾವ್ಯ ಬರೆದರು. ಇದನ್ನು ಪ್ರಿಂಟ್ ಆಗೋಕ್ಕೂ ಮೊದಲೇ ಇದನ್ನು ಒಂದು ಆಸಕ್ತರ ಒಂದು ವಾಟ್ಸಪ್ ಗುಂಪು ಮಾಡಿದ್ರು. ಅದರಲ್ಲಿ ನನ್ನನ್ನು ಕೂಡ ಸೇರಿಸಿದ್ರು. ಪ್ರತಿದಿನ 2 ಈ ವಿಷ್ಣು ಸಹಸ್ರನಾಮ ಇದೆ, ಏನು ಸಾವಿರ ನಾಮ ಇದೆ, ಸಾಗರದವರು ಒಂದೊಂದು ನಾಮಕ್ಕೆ ಒಂದೊಂದು ಕೀರ್ತನೆ. ತುಂಬ ಸ್ನೇಹಿತರವರು ಅಲ್ಲ, ಇವ್ರ ಕಡೆಯಿಂದ ಪರಿಚಯ ಆಯಿತು ಅಂತ ಹೇಳಿದ್ರು. ಯಾರಾದ್ರ? ಸಂಗಮೇಶ ಉಪಾಸೆ ಅವ್ರ ಕಡೆಯಿಂದ ಪರಿಚಯ ಆಗಿದ್ದು. ನನ್ನ ಆಸಕ್ತಿನೆಲ್ಲ ನೋಡಿ ಅವರು ತುಂಬ ಮೆಚ್ಚಿ ಆಧ್ಯಾತ್ಮ ಕಡೆ ನನ್ನ ಸೆಳ್ತಾ ಶುರುವಾಯಿತು. ಈಗ ನಿಮ್ಮ ಹವ್ಯಾಸ ಏನು? ಈಗ ಅಧ್ಯಾತ್ಮ ಇದೆ ನಿಮ್ದು? ಅಲ್ಲ, ಅದು ಇದೆ. ಯಾಕೆಂದರೆ ಇದು ನೋಡಿ, ಇಷ್ಟು ದೊಡ್ಡ ಮಹಾಕಾವ್ಯದಲ್ಲಿ ಅವ್ರ ಬಗ್ಗೆನೇ ಒಂದು ಬರಿಬೇಕು ಅಂತ ಹೇಳಿದರು. ಸಾರ್, ದೊಡ್ಡ ಇದಕ್ಕೆ ನಾನು ಹೇಗೆ ಬರೀಲಿ ಅಂತ ಹೇಳಿದೆ. ಅದಕ್ಕೆ ಹಿನ್ನುಡಿನ ನನ್ನಿಂದನೇ ಬರ್ತಿದ್ರು ಅವರು. ಅವ್ರ ಪರಿಚಯ ಹಿನ್ನುಡಿ ಅಂತೇಳಿ. ಇದನ್ನು ನೀವು ಬರ್ತಿದ್ದೀರಿ. ಇತ್ತೀಚೆಗೆ ಕಳೆದ 28ನೇ ತಾರೀಕು ಡಿಸೆಂಬರ್ ನಿಮ್ಮ ಚಂದನದಲ್ಲಿ ನಿಮ್ಮದೊಂದು ಇಂಟರ್ವ್ಯೂ ಇತ್ತೀಚೆಗೆ ಬಂತದ್ದು. ಚಂದನದಲ್ಲಿ 2011 ಸೆಪ್ಟೆಂಬರ್ ರಿಟೈರ್ಡ್ ಆದಮೇಲೆ ವೃತ್ತಿಯಲ್ಲಿ ಸರ್ವಿಸಲ್ಲಿದ್ದೆ. 2011 ಈಗ 14 ವರ್ಷ ಆಯ್ತು. 14 ವರ್ಷ ಆಯ್ತು. ಆಗ ಚಂದನದಲ್ಲಿ ನನ್ನ ಬೆಳಗು ಕಾರ್ಯಕ್ರಮದಲ್ಲಿ ಆಗ ಯಾವ ವಸ್ತು ವ್ಯಂಗ್ಯ ಚಿತ್ರಕಾರ, ಲೇಖಕ ವ್ಯಂಗ್ಯ ಚಿತ್ರಕಾರ ಅಂತೇಳಿ ನನ್ನ ಸಂದರ್ಶನ ಆಯಿತು. ಅಲ್ಲಿ ನನ್ನ ಸ್ವವಿವರನ್ನೆಲ್ಲ ನೋಡಿದಾಗ ಅಲ್ಲೇ ಡೈರೆಕ್ಟ್ರು ಯಾವ ಫೀಲ್ಡು ಅಂತ ನಿನ್ನ ತಗೋಬೇಕಪ್ಪ ಗೊತ್ತಾಗ್ತಾನೆ ಇಲ್ವಲ್ಲ ಅಂತೇಳಿ ಅವ್ರಿಗೂ ಒಂಥರ ಕನ್ಫ್ಯೂಸ್ ಆಗಿತ್ತು. ಯಾಕಂದರೆ ಯಾವುದು ಪೂರ್ಣ ಪ್ರಮಾಣ ಇಲ್ಲ. ಲೇಖನ, ವಿಮರ್ಶೆ, ಪ್ರಬಂಧಗಳಿಗೂ ಕೂಡ ನನ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ. ಆಮೇಲೆ ಈಗ ಮೊನ್ನೆ 2020ರಲ್ಲಿ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಕೂಡ ನನಗೆ ಬಂತು. ವ್ಯಂಗ್ಯ ಚಿತ್ರದಲ್ಲಿ ಸಹ ಬಂದಿತ್ತು. ಮತ್ತು ನೀವು ಅಂತಾರಾಷ್ಟ್ರೀಯ ಕೆಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ. ಅದಕ್ಕೆ ಭಾಗವಹಿಸಿದ್ದಕ್ಕೆ ಪ್ರಮಾಣ ಪತ್ರಗಳನ್ನ ಕಳಿಸಿಗಳೆಲ್ಲ. ಆದರೆ ಯಾವುದು ಇನ್ನೂ ಬಹುಮಾನ ಬಂದಿಲ್ಲ, ಆ ಮಟ್ಟಕ್ಕೆ ಇನ್ನೂ ಆಗಿಲ್ಲ. ಅದಕ್ಕೆ ಯಾಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಏನು ಟಾಪಿಕ್ ಕೇಳ್ತಾರೆ, ಅದಕ್ಕೆ ಬಂದಂಥ ವ್ಯಂಗ್ಯಚಿತ್ರಗಳೆಂಥವು, ಅದ್ರ ರಿಸಲ್ಟ್ ಬಂದಾಗ ಅವನ್ನೆಲ್ಲ ನಾವು ನೋಡಿದಾಗ ನಾವು ಹೇಗೆ ಬೆಳಿಬೋದು ಅಂತೇಳಿ ಗೊತ್ತಾಗುತ್ತೆ. ಅಲ್ಲಿ ನೋಡಿದಾಗ ನನಗೆ ಎಂಥ ಒಳ್ಳೊಳ್ಳೆ ಥಾಟ್ಸ್ ಬಂತು ಅಂದರೆ, ನನ್ನದೇ ಆದ ಒಂದು ಥಾಟ್ಸು ತರಂಗದಲ್ಲಿ ಪಬ್ಲಿಷ್ ಆಗಿದೆ. ಕೊರೋನಾ ಪೀರಿಯಡಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಂತೇಳಿ ಏನು ಹೇಳಿದರು, ಅದಕ್ಕೊಂದು ವ್ಯಂಗ್ಯಚಿತ್ರ ಬರೆದಿದ್ದೆ. ಸೇಮ್ ಅದೇ ಕಾನ್ಸೆಪ್ಟಲ್ಲಿ, ಅದೇ ಪರಿಕಲ್ಪನೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹುಮಾನ ಬಂದಿದೆ. ಅವ್ರಿಗೆ ₹1,00,000 ಬಹುಮಾನ ಬಂದಿದೆ. ನಂದು ಇಲ್ಲಿ ಪಬ್ಲಿಷ್ ಆಗಿದೆ ಲೋಕಲ್ ಕನ್ನಡದಲ್ಲಿ. ಅದಾದ ಬೇರೆ ದೇಶದ ವ್ಯಂಗ್ಯ ಚಿತ್ರಕಾರ ಪ್ರೈಸ್ ತಗೊಂಡಿದ್ದೇನೆ. ಅಂದರೆ ಅದನ್ನು ಹೋಲಿಕೆ ಮಾಡಿದೆ. ಚಿತ್ರ ಸೇಮ್ ಅಲ್ಲ, ಕಾನ್ಸೆಪ್ಟ್ ಸೇಮ್.
ಅಂದರೆ ಡಾಕ್ಟರ್ ಪ್ರೆಸೆಂಟೇಷನ್ಸ್ ಇಂಪಾರ್ಟೆಂಟ್, ಅದು ಯಾವ ರೀತಿಯಲ್ಲಿ ಮಾಡ್ತೀರಿ ಅಂತ ಅಂದರೆ ಚಿತ್ರಕ್ಕಿಂತ ನನ್ನ ಕಾನ್ಸೆಪ್ಟು ಆ ಮಟ್ಟಕ್ಕಿದೆ ಅಂದರೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವಾಗಿಂದ ಒಂದಷ್ಟು. ಈಗ ನೀವು ಬಹುಮಾನ ಪ್ರಶಸ್ತಿಗಳು ಕಳಿಸ್ತಾ ಇರ್ತೀರಿ ನೀವು. ಈಗ ಮತ್ತೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಆಗಿತ್ತು. ಇನ್ಮೇಲೆ ಮತ್ತೆ ನಾನು ಆ ಪ್ರಯತ್ನ ಮಾಡೋಣ ಅಂತ ಇದ್ದೀನಿ. ಖಂಡಿತ ಅದನ್ನು ಇನ್ನು ಮುಂದೆ ಮಾಡ್ತಾ ಹೋಗ್ತೀನಿ.